ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ವಂದಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯೆರೂಸಲೇಮಿನ 12 ಬಾಗಿಲುಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಇಲ್ಲಿವರೆಗೂ 9 ಬಾಗಿಲುಗಳ ಕುರಿತು ಅಧ್ಯಯನ ಮಾಡುತ್ತಾ ಅವುಗಳ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಬಂದಿರುತ್ತೇವೆ. ಈ ದಿನ 10ನೇ ಬಾಗಿಲಿನ ಕುರಿತು ಧ್ಯಾನ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 31ನೇ ವಚನದಲ್ಲಿ 10ನೇ ಬಾಗಿಲು ದಂಡು ಕೂಡುವ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಈ ಬಾಗಿಲಿಗೆ ಯಾಕೆ ಈ ಹೆಸರು ಕೊಡಲಾಗಿದೆ ಮತ್ತು ಈ ಬಾಗಿಲು ನಮಗೆ ಯಾವ ಆತ್ಮಿಕ ಪಾಠವನ್ನು ಕಲಿಸಿಕೊಡುತ್ತದೆ ಎಂಬುದಾಗಿ ಈ ದಿನ ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ. ಈ ಬಾಗಿಲಿಗೆ ದಂಡು ಕೂಡುವ ಬಾಗಿಲು ಎಂಬುದಾಗಿ ಯಾಕೆ ಹೆಸರು ಕೊಡಲಾಗಿದೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಅರಸರು ಯುದ್ಧದಲ್ಲಿ ಗೆದ್ದ ತರುವಾಯ ಪಟ್ಟಣಕ್ಕೆ ಹಿಂತಿರುಗಿ ಬಂದು ಈ ದಂಡು ಕೂಡುವ ಬಾಗಿಲಿನ ಹತ್ತಿರವಿರುವ ಆವರಣದಲ್ಲಿ ಸೈನಿಕರನ್ನು ಕೂಡಿಸಿ ಸೈನಿಕರ ಲೆಕ್ಕ ಹಾಕುತ್ತಿದ್ದರು ಮತ್ತು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ತಮ್ಮ ಅರಸನಿಗೆ ಜಯವನ್ನು ತಂದುಕೊಟ್ಟಂಥ ಸೈನಿಕರನ್ನು ಗುರುತಿಸಿ ಅರಸನು ಅಪಾರವಾದ ಬಹುಮಾನಗಳನ್ನು, ಉಡುಗೊರೆಗಳನ್ನು, ಬಿರುದುಗಳನ್ನು ಕೊಟ್ಟು ಅಂಥ ಸೈನಿಕರನ್ನು ಗೌರವಿಸಿ ಘನಪಡಿಸುತ್ತಿದ್ದನು ಹಾಗೂ ಅವರ ಬಗ್ಗೆ ಶ್ಲಾಘನೀಯ ಮಾತುಗಳಿಂದ ಪ್ರಶಂಸಿಸುತ್ತಿದ್ದನು ಮತ್ತು ಯುದ್ಧದಲ್ಲಿ ವೀರ ಮರಣವನ್ನು ಅನುಭವಿಸಿದ ಸೈನಿಕರನ್ನು ಸ್ಮರಿಸಿಕೊಂಡು ಗೌರವಿಸುತ್ತಿದ್ದರು. ಆದುದರಿಂದಲೇ ಈ ಬಾಗಿಲಿಗೆ ದಂಡು ಕೂಡುವ ಬಾಗಿಲು ಎಂಬುದಾಗಿ ಹೆಸರು ಕೊಡಲಾಗಿದೆ. ಪ್ರಿಯರೇ, ಈ ಬಾಗಿಲು ದೇವರ ಮಕ್ಕಳಾದ ನಮಗೆ ಕಲಿಸುವಂಥ ಆತ್ಮಿಕ ಪಾಠವೇನೆಂದರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸುವುದಾದರೆ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ ತಿಳಿಸಲಾಗಿದೆ. ಇನ್ನು ಪ್ರಕಟಣೆ ಪುಸ್ತಕದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 7 ಸಭೆಗಳ ದೂತರಿಗೆ ಎಚ್ಚರಿಸುವಾಗ, ಜಯ ಹೊಂದುವವನಿಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ, ಜಯ ಹೊಂದುವವನಿಗೆ ಸಿಂಹಾಸನವನ್ನು ಕೊಡುತ್ತೇನೆ, ಜಯ ಹೊಂದುವವನಿಗೆ ಅಧಿಕಾರವನ್ನು ಕೊಡುತ್ತೇನೆ, ಜಯ ಹೊಂದುವವನಿಗೆ ಹೊಸ ಹೆಸರನ್ನು ಕೊಡುತ್ತೇನೆ, ಜಯ ಹೊಂದುವವನಿಗೆ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುತ್ತೇನೆ, ಜಯ ಹೊಂದುವವನಿಗೆ ಬಚ್ಚಿಟ್ಟಿರುವ ಮನ್ನವನ್ನು ಕೊಡುತ್ತೇನೆ, ಜಯ ಹೊಂದುವವನು ನನ್ನ ತಂದೆಯ ಆಲಯದಲ್ಲಿ ಸ್ತಂಭದ ಹಾಗೆ ಸ್ಥಿರವಾಗಿ ನಿಲ್ಲುತ್ತಾನೆ ಎಂಬುದಾಗಿ ತಿಳಿಸಿರುವನು. ಹೌದು ಪ್ರಿಯರೇ, ನಾವು 8ನೇ ಬಾಗಿಲು ಕುದುರೆ ಬಾಗಿಲಿನ ಕುರಿತು ಧ್ಯಾನ ಮಾಡುವಾಗ ಕುದುರೆ ವಿಶ್ವಾಸಿಗಳಾದಂಥ ನಮ್ಮ ಜೀವಿತದಲ್ಲಿ ಎದುರಾಗುವ ಆತ್ಮಿಕ ಯುದ್ಧಕ್ಕೆ ಗುರುತಾಗಿದೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ಬಂದೆವು. ಈ ಆತ್ಮಿಕ ಯುದ್ಧದಲ್ಲಿ ಯಾರು ಕಡೆಯವರೆಗೂ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಕ್ರಿಸ್ತನಿಗಾಗಿ ಹೋರಾಡಿ ಜಯಶಾಲಿಗಳಾಗುತ್ತಾರೋ ಅಂಥವರಿಗೆ ಕರ್ತನು ನಿತ್ಯತ್ವದಲ್ಲಿ ಪ್ರತಿಫಲ, ಬಹುಮಾನ, ಗೌರವ, ಘನತೆ, ಬಿರುದುಗಳನ್ನು ಕೊಡುತ್ತಾನೆ ಎಂಬುದಾಗಿ ಈ 10ನೇ ಬಾಗಿಲು ದಂಡು ಕೂಡುವ ಬಾಗಿಲು ನಮಗೆ ಆತ್ಮಿಕವಾದ ಪಾಠವನ್ನು ಕಲಿಸಿಕೊಡುವಂಥದ್ದಾಗಿದೆ. ಆದುದರಿಂದ ಪ್ರಿಯರೇ, ಮುಂದೆ ಒಂದು ದಿನ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎದುರಿನಲ್ಲಿ ನಿಂತಾಗ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನಿನ್ನ ದಣಿಯ ಸೌಭಾಗ್ಯದಲ್ಲಿ ನಿತ್ಯ ವಾಸಿಸು ಎಂಬ ಪ್ರಶಂಸೆಯ ಮಾತುಗಳನ್ನು ಕೇಳುವುದಕ್ಕಾಗಿ ನಾವು ಈ ಲೋಕದಲ್ಲಿ ಪ್ರಾಮಾಣಿಕವಾಗಿ ಕರ್ತನಿಗಾಗಿ ಜೀವಿಸುವುದಕ್ಕೋಸ್ಕರವಾಗಿ ಪ್ರಯಾಸ ಪಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ದಂಡು ಕೂಡುವ ಬಾಗಿಲಿನ ಮುಖಾಂತರವಾಗಿ ಈ ದಿನ ನಮ್ಮೊಟ್ಟಿಗೆ ಮಾತಾಡಿದಂಥ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು, ಪರಲೋಕದಲ್ಲಿ ನೀನು ನಮಗೆ ಅನೇಕ ಬಹುಮಾನಗಳನ್ನು, ಬಿರುದುಗಳನ್ನು ಕೊಡಲಿಕ್ಕಿದ್ದಿ. ಆದುದರಿಂದ ಈ ಲೋಕದ ನಮ್ಮ ಆತ್ಮಿಕ ಹೋರಾಟದಲ್ಲಿ ನಾವು ಜಯವನ್ನು ಸಾಧಿಸುವುದಕ್ಕೆ ಬೇಕಾದಂಥ ನಿನ್ನ ಕೃಪಾ ಸಹಾಯವನ್ನು, ನಡೆಸುವಿಕೆಯನ್ನು ಅನುಗ್ರಹ ಮಾಡು. ನಿನ್ನ ಕೃಪೆಯಿಂದ, ನಿನ್ನ ಸಹಾಯದಿಂದ ನಾವು ಈ ಲೋಕದಲ್ಲಿ ಆತ್ಮಿಕ ಯುದ್ಧವನ್ನು ಗೆದ್ದು ನಿತ್ಯತ್ವದಲ್ಲಿ ನಿನ್ನಿಂದ ದೊರಕುವಂಥ ಬಹುಮಾನಗಳಿಗೆ ಪಾತ್ರರಾಗಲಿಕ್ಕಾಗುವಂತೆ ಸಹಾಯ ಮಾಡು. ಕರ್ತನೆ, ಈ ದಿನ ಆಂಧ್ರ ಪ್ರದೇಶ ರಾಜ್ಯಕ್ಕಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಆ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ನಮ್ಮೆಲ್ಲ ಸೇವಕರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ಮತ್ತು ನಮ್ಮ ಎಲ್ಲ ವಿಶ್ವಾಸಿಗಳಿಗಾಗಿ, ಸಭೆಗಳಿಗಾಗಿ ಮತ್ತು ಆ ರಾಜ್ಯದ ನಮ್ಮ ಸೇವಕರ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಅವರು ಹಾಕಿಕೊಂಡಂಥ ಎಲ್ಲ ಕಾರ್ಯಯೋಜನೆಗಳು ನಿನ್ನ ಚಿತ್ತಾನುಸಾರವಾಗಿ ಕಾರ್ಯರೂಪಕ್ಕೆ ಬರಲಿಕ್ಕಾಗುವಂತೆ, ಅದರಲ್ಲಿ ಅವರು ಯಶಸ್ಸು ಕಾಣಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು.
ಆಂಧ್ರ ಪ್ರದೇಶ ರಾಜ್ಯದ ಶಿಕ್ಷಣಕ್ಕಾಗಿ, ವೈದ್ಯಕೀಯ ಸೇವೆಗಾಗಿ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಸಾಮಾಜಿಕ ಸಮಾನತೆಗಾಗಿ ಕೂಡ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಆ ರಾಜ್ಯ ಸಕಲ ವಿಧವಾಗಿ ಅಭಿವೃದ್ಧಿ ಹೊಂದಿ ಸಮೃದ್ಧಿಯಾದಂಥ ರಾಜ್ಯವಾಗಿ ಹೊರಹೊಮ್ಮುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.